ಅವನು ಇದ್ದಂಥ ವೇಶ್ಯಾಗೃಹದಲ್ಲಿ ಇದ್ದು ತಾನು ವೇಶ್ಯೆಯೊಂದಿಗೆ ಸುಖವನ್ನು ಅನುಭವಿಸ್ತಾ ಇದ್ದ ಕಾಲದಲ್ಲಿ ವೇಶ್ಯೆ ಹೇಳಿದ ನಿನ್ನ ಅತ್ತಿಗೆಯ ಮೂಗುತಿಯನ್ನು ನಾನು ತಂದುಕೊಡು ಅಂತ ಕೇಳಿದಾಗ ಪತಿವ್ರತಿಯಾದ ಅತ್ತಿಗೆ ಆ ಮೂಗುತಿಯನ್ನು ನಗ್ನ ಶರೀರದ ಕೆಳಭಾಗದಲ್ಲಿ ಬಗ್ಗಿ ಆ ಮೂಗುತಿಯನ್ನು ಬಿಚ್ಚಿಕೊಡಬೇಕಾದ ಸಂಪ್ರದಾಯ. ಅದು ಕೊಡುವಾಗೆ ತನ್ನ ಅತ್ತಿಗೆಯನ್ನು, ನನ್ನ ತಾಯಿಯ ಸಮಾನಳಾದ ನನ್ನ ಅತ್ತಿಗೆಯನ್ನು ಈ ಸ್ಥಿತಿಯಲ್ಲಿ ನೋಡಬೇಕಾಯ್ತಲ್ಲ ಅಂತಕ್ಕಂಥ ಒಂದು ವ್ಯಾಕುಲತೆ ಆತನಿಗೆ ಬದಲಾವಣೆಯನ್ನು ತಂದದ್ದು. ವೀರಬ್ರಹ್ಮೇಂದ್ರ ಸ್ವಾಮಿಗಳ ಚರಿತ್ರೆ ಸಿನಿಮಾ ಬಗ್ಗೆ ತಿಳಿಸ್ಬೇಕು. ನಾನು ಅದರಲ್ಲಿ ಕೆಲವೊಂದು ಮಹಾನುಭಾವ ಕಥೆಗಳಿರ್ತವೆ. ಏನಂದ್ರೆ ರಾಮಾನುಜಾಚಾರ್ಯ ಒಂದು ಕಥೆ ಬರುತ್ತೆ. ಅದ್ರ ರಾಮಾನುಜಾಚಾರ್ಯರು ಸ್ಟಾರ್ಟಿಂಗ್ ಒಂದೇ ಒಂದು ಸೀನ ತೋರಿಸ್ತಾರೆ. ಗುರು ಉಪದೇಶ ಆಗುತ್ತೆ. ಗುರುಗಳು ಉಪದೇಶ ಮಾಡ್ತಾರೆ, ಈ ಮಂತ್ರ ನೀವು ಪಡೆದೇ ಮಾಡಿದ್ರೆ ನಿನಗೆ ನಾವು ಕೈವಲ್ಯ ಪ್ರಾಪ್ತಿ ಆಗುತ್ತೆ, ಸ್ವರ್ಗಕ್ಕೆ ಹೋಗ್ತೀಯ, ಈ ಮಂತ್ರ ಯಾರು ಹೇಳ್ಬೇಡ ಅಂತ. ಆದ್ರೆ ರಾಮಾನುಜಾಚಾರ್ಯರ ವಿವರಣೆ ಮಾಡ್ತಾರೆ, ನಾನೊಬ್ಬ ಸ್ವರ್ಗಕ್ಕೆ ಹೋಗ್ಬೇಕಾ, ಸುತ್ತಮುತ್ತ ಎಲ್ಲರೂ ಇರೋರೆಲ್ಲ ಸ್ವರ್ಗಕ್ಕೆ ಹೋಗ್ಬೇಕಾ, ಏನ್ ಮಾಡ್ತಾರೆ, ಹೋಗ್ತಾರೆ ದೇವಸ್ಥಾನದ ಮೇಲೆ ಇಟ್ಕೊಂಡು ಈ ಮಂತ್ರ ಹೇಳ್ಕೊಡ್ತೀನಿ ಅಂತ ಹೋಗ್ತಾರೆ. ಇಲ್ಲೆಲ್ಲ ಬೇರೆಯವ್ರಿಗೆ ಈ ಮಂತ್ರ ಹೇಳ್ಕೊಟ್ರೆ ಇದು ಫಲ ಸಿಗಲ್ಲ, ಅವ್ರ ಪರವಾಗಿಲ್ಲ, ನನ್ ಫಲ ಸಿಕ್ಕಿಲ್ಲ ಅಂತ ಪರವಾಗಿಲ್ಲ, ನಿಂದ ಒಂದು 3 ಜನಕ್ಕೆ ಫಲ ಸಿಗುತ್ತಲ್ಲ, ಹೋಗಿ ಹೇಳ್ಕೊಡ್ತೀನಿ ಅಂತ ದೇವಸ್ಥಾನದ ಮೇಲೆ ಇಟ್ಕೊಂಡು ಆ ಮಂತ್ರ ಊರಿಗೆಲ್ಲ ಕೇಳೋಗಿರ್ತಾರೆ. ಅಂದ್ರೆ ಆ ವ್ಯಕ್ತಿ ಯೋಚನೆ ಆಗ್ತಾ ಇತ್ತು, ಒಂದು 4 ಜನಕ್ಕೆ ಅನುಕೂಲ ಆಗಿ ನನಗೆ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನಿಂದ ಒಂದು 3 ಜನ ಅನುಕೂಲ ಆಗಲಿ, ಅವ್ರು ಸ್ವರ್ಗಕ್ಕೆ ಹೋಗ್ಲಿ ಅನ್ನೋ ಯೋಚನೆ ಬಂದಿದ್ದ ಆಗಿನ ಕಾಲದಲ್ಲಿ. ಆ ಫಿಲಮ್ ತುಂಬಾ ಅದರಲ್ಲಿ ಒಬ್ಬೊಬ್ಬರು ತೋರಿಸ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಮಹಾಕವಿ ವೇಮನ ಅವರು ತೋರಿಸ್ತಾರೆ. ವೇಮನ ಯಾವ ತರ ಬದುಕಿದ್ರು, ಯಾವ ತರ ಲಾಸ್ಟ್ ಎಂಡ್ ಆದ್ರು, ಅದನ್ನು ಇವತ್ತು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ತುಂಬಾ ತುಂಬಾ ಒಳ್ಳೆ ಕೆಲಸ, ಒಳ್ಳೆ ಕೆಲಸ. ಫಿಲಮ್ ಒಬ್ಬೊಬ್ರಿಗೆ ಅರ್ಥ ಆಗಿರಲ್ಲ, ಆದಷ್ಟು ಫಿಲಮ್ ನೋಡಿ ಅಂತ ನಾನು ಹೇಳ್ತೀನಿ. ತುಂಬಾ ತಿಳ್ಕೊಳ್ಳೋದು ಅದರಲ್ಲಿ ನೋಡಿದ್ರೆ ಗೊತ್ತಾಯ್ತು ಆ ಫಿಲಮ್. ಅದಕ್ಕೆ ನಾನು ಬಹಳಷ್ಟು ಮೀಡಿಯಾಗಳಲ್ಲಿ ಮಾತಾಡುವ ಸಂದರ್ಭದಲ್ಲೂ ಕೂಡ, ಅದರಲ್ಲೂ ವಿಶೇಷವಾಗಿ TV9 ನಮ್ಮ ನಾರಾಯಣ ಸ್ವಾಮಿ ಅವರು ಬಂದು ಶೂಟ್ ಮಾಡಿದ ಸಂದರ್ಭದಲ್ಲೂ ಕೂಡ ಇದನ್ನೇ ವಿಶೇಷವಾಗಿ ಹೇಳ್ತಾ ಇರ್ತೀನಿ. ನಿಮಗೆ ಭಾಷೆ ಅರ್ಥ ಆಗದಿದ್ರೂ ಪರವಾಗಿಲ್ಲ, ಆ ಚಿತ್ರವನ್ನ ನೋಡ್ತಾ ಬನ್ನಿ. ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಲವಾರಿ ಜೀವನ ಚರಿತ್ರ ಅಂತ 84ನೇ ಇಸ್ವಿನಲ್ಲಿ ಏನು ಬಿಡುಗಡೆ ಆಯಿತು, ಇವತ್ತಿಗೆ 40 ವರ್ಷ ಆಯಿತು. ಆ ಚಿತ್ರದಲ್ಲಿ ನೀವು ಸನ್ನಿವೇಶಗಳನ್ನು ನೋಡ್ಕೊಂಡ್ ಬಂದಾಗ ಅದರಲ್ಲಿ ಹೇಳ್ತಕ್ಕಂಥ ವಚನಗಳು 3 ಸಾರಿ ಕೇಳಿದ್ರೆ ನಿಮಗೆ ತೆಲುಗು ಬಂದೇ ಬಿಡುತ್ತೆ. ಕನ್ನಡಕ್ಕೂ ತೆಲುಗು ಅಜಗಜಾಂತರ ವ್ಯತ್ಯಾಸಗಳೇನು ಇಲ್ಲ. ಹಾಗಾಗಿ ಸರಳವಾಗಿ ಅರ್ಥ ಆಗ್ತಕ್ಕಂಥ ಇದಾದ್ದರಿಂದ ಆ ಚಿತ್ರವನ್ನ ಮಹಾಕವಿ ವೇಮನನ ಒಂದು ಚಿತ್ರ ಕೂಡ ಬಿಡುಗಡೆ ಆಗಿದೆ, ಫಿಲ್ಮು. ಅದನ್ನು ಕೂಡ ನೋಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದಾಗ ಎಲ್ಲೋ ನಮಗೆ ಒಂದು ಕಡೆ ಆಗುತ್ತೆ. ಮಹಾಕವಿ ವೇಮನ ಒಂದು ವಯಸ್ಸಿನವರೆಗೂ, ಯೌವನಾವಸ್ಥೆ ಮೀರಿದ ಮೇಲೂ ಕೂಡ ಅವನು ಇದ್ದಂಥ ವೇಶ್ಯಾಗೃಹದಲ್ಲಿ ಇದ್ದು ತಾನು ವೇಶ್ಯೆಯೊಂದಿಗೆ ಸುಖವನ್ನು ಅನುಭವಿಸ್ತಾ ಇದ್ದ ಕಾಲದಲ್ಲಿ ವೇಶ್ಯೆ ಹೇಳಿದ ನಿನ್ನ ಅತ್ತಿಗೆಯ ಮೂಗುತಿಯನ್ನು ನಾನು ತಂದುಕೊಡು ಅಂತ ಕೇಳಿದಾಗ ಪತಿವ್ರತಿಯಾದ ಅತ್ತಿಗೆ ಆ ಮೂಗುತಿಯನ್ನು ನಗ್ನ ಶರೀರದ ಕೆಳಭಾಗದಲ್ಲಿ ಬಗ್ಗಿ ಆ ಮೂಗುತಿಯನ್ನು ಬಿಚ್ಚಿಕೊಡಬೇಕಾದ ಸಂಪ್ರದಾಯ. ಅದು ಕೊಡುವಾಗೆ ತನ್ನ ಅತ್ತಿಗೆಯನ್ನು, ನನ್ನ ತಾಯಿಯ ಸಮಾನಳಾದ ನನ್ನ ಅತ್ತಿಗೆಯನ್ನು ಈ ಸ್ಥಿತಿಯಲ್ಲಿ ನೋಡಬೇಕಾಯ್ತಲ್ಲ ಅಂತಕ್ಕಂಥ ಒಂದು ವ್ಯಾಕುಲತೆ ಆತನಿಗೆ ಬದಲಾವಣೆಯನ್ನು ತಂದಿದ್ದು. ಹಾಗಾಗಿ ಅಲ್ಲಿಯವರೆಗೂ ವೇಶ್ಯಾಗೃಹದಲ್ಲೇ ಕಾಲ ಕಳೆದ ವೇಮನ ನಂತರ ಮಹಾಕವಿ ವೇಮನ ಅಂತ ಅನ್ನಿಸ್ಕೊಂಡ. ನಾವು ಇದುವರೆಗೂ ಏನ್ ಮಾಡಿದ್ದೀವೋ ಪಕ್ಕಕ್ಕಿಡೆ ನೀವು ಮುಂದೆ ಇಡ್ತಕ್ಕಂಥ ನಿಮ್ಮ ಹೆಜ್ಜೆಗಳನ್ನ, ಪರಿಶುದ್ಧವಾದ ಹೆಜ್ಜೆಗಳನ್ನ ಇಟ್ಕೊಂಡೋಗಿ ನೀವು ಖಂಡಿತ ದೊಡ್ಡ ವ್ಯಕ್ತಿ ಆಗ್ತೀರಾ ಅಂತಕ್ಕಂಥದಕ್ಕೆ ನಮಗೆ ಮಹಾಕವಿ ವೇಮನ ಉದಾಹರಣೆ ಆಗ್ತಾರೆ. ಇವತ್ತು ಬಹಳಷ್ಟು ಇದು ನಡೀತಾ ಇದೆ, ಕಾಮೆಂಟ್ಸ್ ನಡೀತಾ ಇದೆ. ಏನು, ನಾನು ಯಾವ ಪಕ್ಷದ ಪರನೂ ಅಲ್ಲ, ನಾನು ಈ ರಾಜಕಾರಣಗಳನ್ನು ನೋಡಿ, ನನ್ನ ವಯಸ್ಸಿಗೆ ರಾಜಕಾರಣಗಳನ್ನು ನೋಡಿ ತುಂಬ ಬೇಸರ ಬಂದುಬಿಟ್ಟಿದೆ. ಹಾಗಾಗಿ ಬೇಡ, ಯಾರು ಉತ್ತಮ ಕೆಲಸ ಮಾಡ್ತಾರೋ, ಯಾರು ಊರನ್ನ ನೀಟಾಗಿ ಇಟ್ಕೋತಾರೋ, ಊರನ್ನ ಗುಡಿಸಿ ಸ್ವಚ್ಛ ಮಾಡಿ ಕ್ಲೀನಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿ ಯಾವ ಪಕ್ಷ ಆದ್ರೇನೋ ಕೆಲಸ ಮಾಡೋನ್ ವೋಟ್ ಹಾಕ್ರಿ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದೀವಿ. ಇವತ್ತು ಉತ್ತಮವಾದ ಕೆಲಸ BJP ಅವ್ರು ಮಾಡ್ಲಿ, JDS ಮಾಡ್ಲಿ, ಕಾಂಗ್ರೆಸ್ ಮಾಡ್ಲಿ, ಅಂತವ್ರಿಗೆ ಬೇಡ, ನಮ್ಗೆ ಮತ ಬೇಡ, ಜಾತಿ ಬೇಡ, ಪಕ್ಷ ಬೇಡ, ಒಳ್ಳೆ ವ್ಯಕ್ತಿ ಒಳ್ಳೆ ಕೆಲಸ ಅದನ್ನು ಮಾಡ್ಕೊಂಡು ಹೋಗಂಥವ್ರಿಗೆ ನಾವು ಬೆಂಬಲವನ್ನ ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾವು ಗಮನಿಸಿದ ಹಾಗೆ, ನಾವು ಇವತ್ತೇನು
ಏನಾಯ್ತಂತೆ ಅಲ್ಲಿ, ಇಲ್ಲೇನಾಯ್ತಂತೆ ಅಂತ ಕರೆದು ಯಾರನ್ನು ಕೇಳಿ ತಿಳ್ಕೊಳ್ಬೇಕಾದ ಅನಿವಾರ್ಯತೆ ಇವತ್ತು ಇಲ್ಲ. ಮನೇಲಿ ಟಿವಿ ಮುಂದೆ ಕುತ್ಕೊಂಡ್ರೆ ಜಗತ್ತನ್ನ ಕಣ್ಣು ಮುಂದೆ ನೋಡ್ಬೋದು. ಜಗತ್ತಿನ ವಿದ್ಯಮಾನಗಳು ಪ್ರತಿಯೊಂದು ನಮಗೆ ಗೋಚರ ಆಗತ್ತೆ. ಹಾಗಾಗಿ ಇವತ್ತು ಆಗ್ತಿರ್ತಕ್ಕಂಥ ಕೆಲವಾರು ಇದರಲ್ಲಿ ಈಗ ಹಮಾಸ್ ಇಸ್ರೇಲ್ ಯುದ್ಧವನ್ನ ನಿಲ್ಸೋದಕ್ಕಾಗಿ ಏನೆಲ್ಲ ಪ್ರಯತ್ನಗಳಾಗ್ತಾ ಇದ್ದಾವೆ ಅಂತಂದ್ರೆ, ಕೆಂಪು ಸಮುದ್ರ ಈ ಕಡೆ ಸೂಯೇಜ್ ಚಾನಲ್ ಇದರಲ್ಲಿ ಬರ್ತಕ್ಕಂಥ ಹಡಗುಗಳು, ಆ ಬರ್ತಕ್ಕಂಥ ಹಡಗುಗಳಲ್ಲಿ ಬರ್ತಕ್ಕಂಥ ತೈಲ ಸಂಪತ್ತು ಯಾವ ದೇಶಕ್ಕೆ ರವಾನೆಯಾಗುತ್ತೆ, ಚೈನಾದಿಂದ ಹಿಡಿದು ಭಾರತವನ್ನು ಸೇರಿಸಿ ಪಾಕಿಸ್ತಾನವನ್ನು ಸೇರಿಸಿ ಬೇರೆ ಬೇರೆ ದೇಶಗಳಿಗೆ ಏನೇ ಸಪ್ಲೈ ಆಗಬೇಕು ಈ ಕಡೆಯಿಂದ ಆಗ್ಬೇಕು. ಇಲ್ಲಿ ಒಂದ್ ಕಡೆ ಇರಾನ್ ಮತ್ತೆ ಚೈನಾದು ಅತ್ಯಂತ ಆತ್ಮೀಯತೆ ಇರೋದ್ರಿಂದ ಚೈನಾದ ಅಧ್ಯಕ್ಷ ಇರಾನಿನ ಅಧ್ಯಕ್ಷನಿಗೆ ಮಾಹಿತಿ ಕೊಡ್ತಾನೆ, ಇವತ್ತು ಬರ್ತಕ್ಕಂಥ ಶಿಪ್ ಅದು ನಮ್ಮ ಶಿಪ್, ಇಂಥ ನಂಬರ್ದು ಇಂಥ ಕಲರ್ದು ಅಂತ ಹೇಳಿದಾಗ ಅವರ ಒಂದು ಮಿತ್ರತ್ವದ ಕಾರಣಕ್ಕಾಗಿ ಆ ಚೈನಾದ ಶಿಪ್ ಸೇಫ್ ಆಗಿ ಅವ್ರ ದೇಶಕ್ಕೆ ಹೋಗುತ್ತೆ, ಅವ್ರಿಗೆ ತೈಲ ಸಪ್ಲೈ ಆಗ್ಬಿಡುತ್ತೆ. ಆದರೆ ಅದೇ ಸೂಯೇಜ್ ಕಾಲುವೆಯಿಂದ ಬರ್ತಕ್ಕಂಥ ಇದು ಕೆಂಪು ಸಮುದ್ರವನ್ನು ದಾಟಿ ಈ ಕಡೆ ಪ್ರಮುಖ ಸಮುದ್ರದ ಈ ಭಾಗಕ್ಕೆ ಅರಬ್ಬಿ ಸಮುದ್ರ ಈ ಕಡೆಗೆ ಬಂದು ನಮ್ಮ ದೇಶಕ್ಕೆ ತೈಲ ಮಂಗಳೂರು ಕಡೆಗೆ ಬಂದು ತೈಲ ಸಂಪತ್ತು ಎಲ್ಲ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕಾದ್ರೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಅದನ್ನ ಸದೆ ಬಡಿತಕ್ಕಂಥ ಲೆಕ್ಕಾಚಾರದಲ್ಲಿ ಇರಾನ್ ಈಗಾಗಲೇ ಇರೋದ್ರಿಂದ ಈಗಾಗಲೇ ಭಾರತ ದೇಶದ ನಮ್ಮ ರಕ್ಷಣಾ ಇಲಾಖೆ 3 ಶಿಪ್ಗಳನ್ನ ಅಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ಕೂಡ. ಅಲ್ಲಿ ಕಳಿಸ್ಕೊಟ್ಟು ಏನಾದರೂ ಇದಾದ್ರೆ ಒಂದು ಪಕ್ಷ ಅವರು ಹೋದಂಥ ಎಲ್ಲ ಶಿಪ್ಗಳನ್ನ ಅವರು ಬಾಂಬ್ಗಳಾಕಿ ಹಾಳು ಮಾಡ್ತಾ ಬಂದ್ರೆ ಇಡೀ ಜಗತ್ತಿನ ಆರ್ಥಿಕ ಸಂಕಷ್ಟ ಇಡೀ ಜಗತ್ತು ಎದುರಿಸಬೇಕಾಗತ್ತೆ. ಯಾಕೆಂದ್ರೆ ಪೆಟ್ರೋಲ್ ಡೀಸೆಲ್ ಮತ್ತೊಂದು ಸಪ್ಲೈ ಆಗ್ಲಿಲ್ಲ ಅಂತಂದ್ರೆ ಎಲ್ಲ ವ್ಯವಹಾರಗಳು ಸ್ಥಗಿತ ಆಗತ್ತೆ. ಆ ದಿಕ್ಕಲ್ಲಿ ಅವರ ಬೇಡಿಕೆ ಏನು ಅಂದ್ರೆ, ನೀವು ಇಸ್ರೇಲ್ ಮೇಲೆ ಮಾಡ್ತಿರೋ ಯುದ್ಧವನ್ನ ನಿಲ್ಲಿಸ್ಬೇಕು, ಇಸ್ರೇಲ್ ಯುದ್ಧ ಮಾಡೋದನ್ನ ನಿಲ್ಲಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಈ ತರದ ಒತ್ತಡವನ್ನ ಹೇರ್ತಕ್ಕಂಥ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ. ಹಂಗಾಗಿ ಇದು ಎಲ್ಲಿಗೋ ಒಂದು ಕಡೆ ನಾಳೆ 25ಕ್ಕೆ ವಿಶ್ವದ ಯುದ್ಧಕ್ಕೆ ನಾಂದಿ ಆಗ್ಬಿಡ್ಬೋದು. ಯಾವಾಗೋ ಬಹಳ ಲೇಟಾಗಿ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದವ್ರು ಯಾರು ಅಲ್ಲ. ಅವ್ರು ಹೇಳ್ತಾರೆ ಕಾಲಜ್ಞಾನದಲ್ಲಿ 24-25 ಸುಮಾರಿಗೆ ಘನಘೋರ ಯುದ್ಧ ಮೂಲೆ ಜರಿಗೇನು ಅಂತ ಹೇಳ್ತಾರೆ ಬ್ರಹ್ಮೇಂದ್ರ ಸ್ವಾಮಿಗಳು. ಅದು ಯಾವತ್ತಿಗೆ ಏನು ಅನ್ನೋ ಲೆಕ್ಕಾಚಾರ ಹಾಕೋಣಕ್ ಹೋದ್ರೆ ಅದು ಹೀಗೆ ಸಂಭವಿಸ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದೆ. ರಷ್ಯಾ ಉಕ್ರೇನ್ ವಾರ್ ನಿಂತೇ ಇಲ್ಲ, ಈ ಕಡೆ ಹಮಾಸು ಇಸ್ರೇಲ್ ನಡೀತಾನೆ ಇದೆ. ಇದರ ಮಧ್ಯೆ ಇರಾನು ಇಸ್ರೇಲ್ ಮೇಲೆ ಬಿದ್ದಿದೆ. ಅವರು ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲ ದೇಶಗಳು ಒಂದ್ ಕಡೆ ಸಪರೇಟ್ ಆಗ್ತಾ ಇದ್ದಾವೆ. ಈ ಕಡೆ ಅಮೆರಿಕ ಮತ್ತೊಂದು ಬಂದಿರೋದ್ರಿಂದ ಇವ್ರ ಕಡೆ ಸಪೋರ್ಟರ್ಸ್ ಒಂದ್ ಕಡೆ ಸೇರ್ತಾ ಇದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಡ್ಯಾಮೇಜಸ್ ಆದಾಗ ಅದರ ಯುದ್ಧದ ತೀವ್ರತೆಯನ್ನ ಖಂಡಿತ ಪಡ್ಕೊಳ್ಳುತ್ತೆ. ಇದು 3ನೇ ಮಹಾಯುದ್ಧಕ್ಕೆ ದಾರಿಯಾಗೋದಕ್ಕೆ ಖಂಡಿತ ಸಾಧ್ಯತೆಗಳಿದೆ. ಇದು ಒಂದು ವಿಷಯವಾಗಿ ಬಹಳಷ್ಟು ಮಾಹಿತಿಗಳನ್ನು ನಾನು ಮನೆಯಲ್ಲಿ ತೆಗೆದಿಟ್ಟೆ. ಇದರ ಬಗ್ಗೆ ಒಂದು ಜನಕ್ಕೆ ಸವಿಸ್ತಾರವಾಗಿ ಇದನ್ನು ಮಾಡಬೇಕು ಅಂತ. 1947ರಲ್ಲಿ ನಮಗೇನು ಸ್ವಾತಂತ್ರ್ಯ ಬಂತು, ಸ್ವತಂತ್ರ ಬಂದಾದ ಮೇಲೆ ಭಾರತ ದೇಶ ಯಾವ ರೀತಿ ಇತ್ತು, ಒಂದೊಂದು ಭಾಗದಲ್ಲಿ ಒಂದೊಂದು ಭಾಷೆ ಒಂದೊಂದು ಸಂಸ್ಕೃತಿಯ ಜನ ಈ ದೇಶದಲ್ಲಿ ಇದ್ರು. ಭಾರತ ಅಂತ ಕರೆಸ್ಕೊಂಡ್ರು ಭಿನ್ನ ಸಂಸ್ಕೃತಿಯ ರಾಜ್ಯಗಳಿದ್ವು. ಕರ್ನಾಟಕಕ್ಕೆ ಹೋದ್ರೆ ಕನ್ನಡ, ಆಂಧ್ರಕ್ಕೆ ಹೋದ್ರೆ ತೆಲುಗು, ಗುಜರಾತ್ಗೆ ಹೋದ್ರೆ ಗುಜರಾತಿ, ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿ, ಕೇರಳಕ್ಕೆ ಹೋದ್ರೆ ಮಲಯಾಳಮು. ಈ ತರ ಈ ಭಾಷೆಯ ಜನಗಳನ್ನ ಬೇರೆ ಬೇರೆ ಭಾಷೆ ಬೇರೆ ಬೇರೆ ಸಂಸ್ಕೃತಿಯನ್ನು ಇಟ್ಕೊಂಡಿದ್ದಂಥ ಈ ಎಲ್ಲ ದೇಶವನ್ನ ಈ ಎಲ್ಲ ರಾಜ್ಯಗಳನ್ನ ಒಗ್ಗೂಡಿಸಿ ಭಾರತ ಅಂತ ಮಾಡಿದ ಮೇಲೆ ಆಡಳಿತ ಮಾಡ್ತಕ್ಕಂಥ ಆಡಳಿತಾತ್ಮಕ ಒಂದು ಇದಕ್ಕೆ ಸಂವಿಧಾನದ ರಚನೆ ಬೇಕಾಗಿತ್ತು. ಸಂವಿಧಾನ ರಚನೆ ಮಾಡಬೇಕಾಗಿತ್ತು. ಇಲ್ದಿದ್ರೆ ಆಡಳಿತ ಮಾಡೋದು ಹೇಗೆ? ಆ ವಿವಿಧ ಭಾಷೆ ವಿವಿಧ ಸಂಸ್ಕೃತಿ ವಿವಿಧ ಪಂಥಗಳಿಗೆ ಸೇರಿದ ಜನಗಳನ್ನ ರಾಷ್ಟ್ರದ ಪರಿಕಲ್ಪನೆ ತುಂಬೋದು ಹೇಗೆ ಅಂತಕ್ಕಂಥ ಚಿಂತೆ ಬಂದಾಗ ಹಾಗೆ ಮಹಾನ್ ವಿದ್ಯಾವಂತ ಅನಿಸ್ಕೊಂಡಿದ್ದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಸಂವಿಧಾನದ ರಚನೆಗೆ ಬಿಟ್ರು. ಅವರೊಬ್ಬರೇ ಕೂತು ಬರೆದರ, ಅವರ ಜೊತೆಯಲ್ಲಿ ಒಂದು ತಂಡ ಇತ್ತು. ಆ ತಂಡದ ಜನಗಳ ಅಭಿಪ್ರಾಯವನ್ನ ಕೇಳಿ
ಸಂವಿಧಾನ ಹೇಗಿರಬೇಕು, ಹೇಗೆ ಬರೆದರೆ ಸರಿಯಾಗಿರುತ್ತೆ, ಯಾವ ಯಾವ ಒಂದು ಇದಕ್ಕೆ ಕಾಲ ಎಷ್ಟೆಷ್ಟು ಇರಬೇಕು, ಆ ಅವಧಿಯ ಒಳಗಾಗಿ ಪ್ರಗತಿ ಅನ್ನೋದು ಹೇಗೆ ಆಗೋಗಬೇಕು, ಆ ನಂತರ ಕೆಲವು ಮೀಸಲಾತಿಗಳನ್ನ ರದ್ದುಪಡಿಸಬೇಕು ಅಂತ ಕೂಡ ಸಂವಿಧಾನದಲ್ಲಿ ಬರೆದಿದ್ದಾರೆ. ಅದೆಷ್ಟು ಜನ ರಾಜಕಾರಣಿಗಳು ನಮ್ಮ ಸಂವಿಧಾನ ಓದಿರೋರು ಇರೋರು ನನಗೆ ಗೊತ್ತಿಲ್ಲ. ಸುಮ್ಮನೆ ಏನೋ ಒಂದು ವ್ಯಾಪಾರದ ಲೆಕ್ಕಕ್ಕೆ ಬಂದವರೇ ಹೊರತು ರಾಜಕಾರಣ ಅಂತಕ್ಕಂಥ ನಿಜವಾದ ಇದು ಇವತ್ತು ಯಾರಲ್ಲೂ ಇಲ್ಲ. ಇವತ್ತು ಬಹಳ ಮುಖ್ಯವಾಗಿ ನಾನು ಹೇಳೋದೇನು ಅಂದ್ರೆ, ರಾಜಕಾರಣಕ್ಕೆ ಬರ್ತಕ್ಕಂಥ ವ್ಯಕ್ತಿಗೆ ಒಂದು ಕ್ವಾಲಿಫಿಕೇಶನ್ ಅಂತ ಇರಬೇಕು, ಒಂದು ವಿದ್ಯೆ ಇರಬೇಕು. ಎಷ್ಟೋ ಜನ SLC ಓದಿರೋರೆಲ್ಲ MP ಗಳಾಗಿದ್ದಾರೆ, MLA ಗಳಾಗಿದ್ದಾರೆ, ಮಿನಿಸ್ಟರ್ಗಳಾಗಿದ್ದಾರೆ. ಅವ್ರಿಗೆ ಖಾತೆಗಳ ಹಂಚಿಕೆ ಆಗೋಗ್ಬಿಟ್ಟಿದ್ದಾವೆ. ಏನ್ ನಿಭಾಯಿಸ್ತಾರೆ? ನೀವು ಬೇರೆ ದೇಶಕ್ಕೆ ಹೋಗ್ಬಿಡಿ, ಅಮೆರಿಕಾದಲ್ಲಿ ಫೈನಾನ್ಸ್ ಖಾತೆ, ಫೈನಾನ್ಸ್ ಮಿನಿಸ್ಟರ್ ಖಾತೆ ಯಾರಿಗಾನ ಕೊಡ್ಬೇಕು ಅಂದ್ರೆ ಫೈನಾನ್ಸ್ ಸಂಬಂಧಪಟ್ಟಂಗೆ ಅವನು ಅಧ್ಯಯನ ಮಾಡಿರ್ಬೇಕು. ಪೆಟ್ರೋಲಿಯಂ ಸೋರ್ಸ್ ಬಗ್ಗೆ ನೀನು ಮಿನಿಸ್ಟರ್ ಆಗ್ತೀನಿ ಅಂದ್ರೆ ಪೆಟ್ರೋಲಿಯಂ ಸೋರ್ಸ್ ಬಗ್ಗೆ, ಪೆಟ್ರೋಲಿಯಂ ಇದರ ಬಗ್ಗೆ ನಿನ್ ತಿಳುವಳಿಕೆ ಇರಬೇಕು. ಎಜುಕೇಶನ್ ಮಿನಿಸ್ಟರ್ ಆಗ್ಬೇಕಾದ್ರೆ ಅವನು ಒಳ್ಳೆ ವಿದ್ಯಾವಂತನಾಗಿರ್ಬೇಕು. ಎಜುಕೇಶನ್ ಸಿಸ್ಟಮ್ ನ ಹೇಗೆ ಬದಲಾವಣೆ ಮಾಡಿದ್ರೆ, ಹೇಗೆ ಇದು ಮಾಡಿದ್ರೆ ಮಕ್ಕಳ ಪ್ರಗತಿಗೆ ದಾರಿ ಆಗುತ್ತೆ ಅಂತಕ್ಕಂಥ ಚಿಂತನೆಗಳು ಅವನಿಗಿರ್ಬೇಕು. ಇಲ್ಲ, ನಮ್ಮ ದೇಶದಲ್ಲಿ ವಿದ್ಯೆ ಇಲ್ದಿರೋನು ವಿದ್ಯಾಮಂತ್ರಿ, ಆರೋಗ್ಯ ಇಲ್ದಿರೋನು ಆರೋಗ್ಯ ಮಂತ್ರಿ, ಜೋಬಲ್ 3 ಕಾಸು ಇಲ್ದಿರೋನು ಫೈನಾನ್ಸ್ ಮಂತ್ರಿ. ಈ ತರದ ಖಾತೆಗಳು ನಮ್ಮಲ್ಲಿ ನಡೀತಾ ಆಗ್ತಾ ಇದ್ದಾರೆ. ಬಡವರು ಈಗ ನಾನ್ ನೋಡಿದಾಗೆ ಅದೊಂದು ಶೂಟ್ ಮಾಡಿಟ್ಟಾಗೆ ವೇಟಿಂಗ್ ಅಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲಾರು ಬಂದು ದುಡ್ಡಿನವ್ರು ಮಾತ್ರ ಟೋಟಲ್ ಲಾಸ್ಟ್ ಇಯರ್ MP ಗಳು ಚೆಕ್ ಮಾಡಿದ್ರೆ 540 MP ನಲ್ಲಿ 490 ಜನ ಕೋಟ್ಯಾಧೀಶ್ವರರು. ಇನ್ನು ಉಳಿದವರಲ್ಲಿ 40 ಜನ ಕೋಟ್ಯಾಧೀಶ್ವರರ ಮಕ್ಕಳು, ಮತ್ತೆ ಆಸ್ತಿ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಕೋಟ್ಯಾಧೀಶ್ವರರ ಮಕ್ಕಳು ಯಾರು 10 ಲಕ್ಷಕ್ಕಿಂತ ಕಡಿಮೆ ಆಸ್ತಿ ಇರೋರು MP ಆಗಿಲ್ಲ, MLA ಆಗಿಲ್ಲ. ಅಂದ್ರೆ ಎಲ್ಲ ದುಡ್ಡಿರೋರಿಗೆ ಪೊಲಿಟಿಕ್ಸ್ ಅಧಿಕಾರ. ಖಂಡಿತ ನಿಜ, 100% ಸತ್ಯ. ಅದು ಸಾಮಾನ್ಯರು ಯಾರು ಇವತ್ತು ರಾಜಕಾರಣಕ್ಕೆ ಬರ್ತಾ ಇಲ್ಲ, ಬರಕ್ ಆಗೋದು ಇಲ್ಲ. ಯಥಾ ರಾಜ ತಥಾ ಪ್ರಜಾ ಅಂತ ದೊಡ್ಡವ್ರು ಹೇಳ್ಬಿಡಿದಾರಲ್ಲ, ಹಂಗೆ ಯಥಾ ರಾಜ ತಥಾ ಪ್ರಜಾ. ಆ ಜನಗಳು ಆ ಥರ ಆಗೋಗಿರೋದ್ರಿಂದ ಇವತ್ತು ಒಬ್ಬ ಸೇವಾ ಮನೋಭಾವ ಇರತಕ್ಕಂಥ ವ್ಯಕ್ತಿ ರಾಜಕಾರಣ ಮಾಡಕ್ ಆಗೋದೇ ಇಲ್ಲ. ಒಂದು ಕಾಲದಿಂದ ಸಮಾಜದ ಸೇವೆಯನ್ನ ನಿರಂತರವಾಗಿ ಸ್ಟಿಲ್ ಟುಡೇ ಇವತ್ತಿನವರೆಗೂ ನಾನು ಮಾಡ್ಕೊಂಡೇ ಬರ್ತಾ ಇದ್ದೀನಿ, ನನ್ನ ಶಕ್ತಿ ಮೀರಿ. ಒಂದು ಕಾಲದಲ್ಲಿ ಗುರುದೇವ್ ಅವ್ರ ಹತ್ರಕ್ಕೆ ಹೋಗಪ್ಪ, ಅವ್ರಿಗೊಂದು ಮಾತು ಹೇಳೋಗು. ಅವ್ರು ಹೋಗಿ ಇವ್ರಿಗೆ ಹೇಳ್ತಾರೆ, ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ, ತಹಸೀಲ್ದಾರ್ಗೆ ಹೇಳ್ತಾರೆ, ಕಮಿಷನರ್ಗೆ ಹೇಳ್ತಾರೆ. ನೀನು ಅವ್ರನ್ನೋ ಕಾಣು ಸಾಕು, ನೀನೇನು ಒಂದು ಚೂರು ಕಾಸಿನ ಬಗ್ಗೆ ಯೋಚನೆ ಮಾಡೋಣ, ಅವ್ರು ಹೇಳಿದ್ರೆ ಕೆಲಸ ಆಗ್ತದೆ. ಹಂಗೆ ಪಕ್ಷಾತೀತವಾಗಿ ಕಾಂಗ್ರೆಸ್ಸು, JDS, BJP ಎಲ್ಲ ಪಕ್ಷಗಳ ನಾಗರಿಕರು ಬಂದು ಕೆಲಸ ಮಾಡಿಸ್ಕೊಂಡು ಹೋಗೋರು ಮಾಡ್ತಿದ್ದೆ. ನಾನು ಯಾವ ಕೌನ್ಸಿಲರು ಅಲ್ಲ, ಯಾವ MLAನೂ ಅಲ್ಲ, ಯಾವುದೇ ಪಕ್ಷದ ಪದಾಧಿಕಾರಿನೂ ಅಲ್ಲ. ಸೇವೆ ಮಾಡಬೇಕು ಅನ್ನೋದು ಎದೆಯಲ್ಲಿದ್ದರೆ ನಾವು ಹೇಗೆ ಬೇಕಾದ್ರೂ ಮಾಡ್ಬೋದು. ಅದನ್ನ ಏನ್ ಮಾಡ್ತಿದ್ರು, ಒಬ್ಬ ಸಮಾಜದ ಸೇವಕ, ಸಮಾಜದ ಸೋಷಿಯಲ್ ವರ್ಕರು, ಸಮಾಜ ಸೇವಕ ಇವನು ಅಂತ ಗೌರವಿಸೋರು. ಸಮಾಜ ಸೇವಕರಿಗೆ ಒಂದು ಕಾಲದಲ್ಲಿ ಬೆಲೆ ಇತ್ತು. ಇವತ್ತು ಸಮಾಜ ಸೇವಕರು ಅನ್ಕೊಂಡ್ರೆ ಡೌಟ್ ಬರ್ತದೆ. ಎಷ್ಟು ಮಾಡ್ಕೊಂತಾನೋ, ಯಾವ್ದ್ರ ಕೆರ್ಕೊಂಡ್ಬಿಡ್ತಾನೋ, ಯಾವ್ದ್ರಲ್ಲಿ ಇದು ಮಾಡ್ಕೊಂತಾನೋ ಅನ್ನೋ ಅನುಮಾನ ಜನಗಳನ್ನ ಕಾಡ್ತಾ ಇದೆ. ಈಗ ನಾವು ಹಂಗ ಮಾಡಿದ್ರೆ ನಾನು ಯಾಕೆ ಇವತ್ತು ಮನೆ ಮಠ ಇಲ್ದಂಗೆ ನಾನು ಯಾಕೆ ಬಾಳ್ಬೇಕಾಗಿತ್ತು? ಅದು ಖಂಡಿತ ಇವತ್ತು ನಿಮಗೆ ಒಳ್ಳೇದಕ್ಕೆ ಬೆಲೆ ಇಲ್ಲ. ಇವತ್ತು ನೀವು ಹೇಳಿದಂಗೆ 100% ಪೊಲಿಟಿಷಿಯನ್ಸು ಕರೋಡ್ಪತಿಗಳು. ಯಾರೋ ಸ್ವಲ್ಪ ಇರೋನು ಅವ್ನು ಚುನಾವಣೆ ಬರೋಕ್ಕಾಗದೆ, ಬಟ್ ಅವ್ನು ಬೇಡ. ನಾನು ಉದಾಹರಣೆ ನೋಡ್ತೀನಿ, ಇವತ್ತು ಬೇಕಾದಷ್ಟು ಜನ ನನ್ನ ಸಹಪಾಠಿಗಳಿದ್ದಾರೆ, BJPಯಲ್ಲಿದ್ದಾರೆ ಕೆಲವರೆಲ್ಲ. ಅವರೆಲ್ಲನೂ ಹೇಳ್ತಾರೆ, ಗುರುಣ ನಮಗೆ ಖಂಡಿತ ರಾಜಕೀಯ ಬೇಡ, ಆ ಪೋಟಿ ಮಾಡೋಕ್ಕಾಗ್ತದೆ ನಮ್ಮ ಕೈನಾಗೆ, ಕೆಲಸ ಮಾಡ್ಬೋದು, ಸೇವೆ ಮಾಡ್ತೀವಿ, ನಮಗೆ ಆ ಹಣ ಖರ್ಚು ಮಾಡೋಕ್ಕಾಗಲ್ಲ ಅನ್ನೋ ಲೆವೆಲ್ಗೆ ಪ್ರಾಮಾಣಿಕರು ಬಂದುಬಿಟ್ಟವ್ರೆ. MP ಎಲೆಕ್ಷನ್ಗೆ ಒಬ್ಬ MP ನಿಂತ್ಕೋಬೇಕು ಅಂದ್ರೆ 15 ಕೋಟಿ ಖರ್ಚು ಮಾಡಬೇಕು. ಅದರಲ್ಲಿ ಗೌರ್ಮೆಂಟ್ ಲಿಮಿಟ್ ಮಾಡಿದರೆ ಎಷ್ಟು ಲಕ್ಷ ಅಂದ್ರೆ 90 ಲಕ್ಷ ತನಕ ಒಬ್ಬ MP ಕ್ಯಾಂಡಿಡೇಟ್ ಖರ್ಚು ಮಾಡಬಹುದು. ಅವನ ಹೆಸರನ್ನ ಪಬ್ಲಿಸಿಟಿ ಮಾಡ್ಕೊಳ್ಳೋದಕ್ಕೆ ಮೊದಲು 55 ಲಕ್ಷ ಇದ್ದಿದ್ರೆ ಈಗ 90 ಲಕ್ಷ ತಗೊಂಡಾಗ ಈ ವರ್ಷ ನಿಲ್ಲಿಸಿದ್ದಾರೆ. ಅಂದ್ರೆ 90 ಲಕ್ಷ ತನಕ ಅವನು ಎಷ್ಟು ಬೇಕಾದ್ರೂ ಖರ್ಚು ಮಾಡಬಹುದು. ಬಟ್ ಆದ್ರೆ ಕರೆಕ್ಟ್ ಆಗಿ ಒಂದು ಲೆಕ್ಕಾಚಾರದ ಪ್ರಕಾರ ಈ ಸಲ ಒಬ್ಬ MP ಆಗ್ಬೇಕು ಅಂದ್ರೆ 15 ಕೋಟಿ ಖರ್ಚು ಮಾಡಬೇಕು. ಸರ್, ಇವ್ರಿಗೂ ಅದು ಬಿಸ್ನೆಸ್. 15 ಕೋಟಿ ಹಾಕಿದೀನಿ, 30 ಕೋಟಿ ತಗೋತೀನಿ ಬಿಡು ಅಂತ ನಾಗ ಅದೇ ಕೇಳಕ್ಕಾಗಲ್ಲ.
ಖಂಡಿತ ಖಂಡಿತ. ಜನಕ್ಕೆ ನಾಲ್ಕು ಕಾಣಿದ ಕೆಲಸ. ಅವರು ಎಷ್ಟೋ ದಿನ ಕೆಲವರು ಅದೇನೋ ಚಾಪೆ ಕೆಳಗೆ ತೂರಿದ್ರೆ ಕೆಲವರು ರಂಗೋಲಿ ಕೆಳಗೆ ತೂರ್ತಾರೆ ಅಂತಾರಲ್ಲ, ಇವರು ಪೊಲಿಟಿಷಿಯನ್ಸ್ ಏನು ಮಾಡ್ತಾರೆ ಅಂತಂದ್ರೆ ಅವರ ಲಿಮಿಟ್ ಕ್ರಾಸ್ ಆಗ್ತಿದ್ದಂಗೆ ಆ ಖರ್ಚು ಮಾಡ್ತಕ್ಕಂಥದ್ದನ್ನ ಅವ್ರ ಹೆಸರಲ್ಲಿ ಮಾಡದೆ ಇಂಥವ್ರು ನನಗಾಗಿ ಇಂಥ ಅವ್ರ ಹೆಸರಲ್ಲಿ ಆ ಪ್ರಕಟಣೆ ಅಂತ ಹಾಕ್ಬಿಟ್ಟು ಖರ್ಚು ಮಾಡ್ತಾರೆ. ಎಲ್ಲ ಫೈನಾನ್ಸ್ ಇವ್ರದೇನೆ, ಬಟ್ ಪ್ರಕಟಣೆ ಇಂಥವರಿಂದ ಅಂದ್ರೆ ಇವ್ರ ಪರವಾಗಿ ಅವರು ಮಾಡಿದ್ದಾರೆ ಅನ್ನೋ ಲೆಕ್ಕಕ್ಕೆ ತೋರಿಸ್ಕೊಂಡು ಬೇಕಾದಷ್ಟು ಖರ್ಚು ಮಾಡ್ತಾನೆ ಇದ್ದಾರೆ. ಅಷ್ಟೆಲ್ಲ ಖರ್ಚು ಮಾಡಿದವರು ಮತ್ತೆ ವಾಪಸ್ ಹಣ ತಗೊಂಡೇ ತಗೋಬೇಕು ಮಾಡೇ ಮಾಡ್ತಾರೆ. ಅದರ ಬಗ್ಗೆ ಅನುಮಾನವೇ ಇಲ್ಲ.